Hi, hello, and welcome to Unacademy Karnataka PUC category. ಸ್ವಾಗತ ಸುಸ್ವಾಗತ. I hope ತುಂಬಾ ಜನ ಎಲ್ಲ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತೀನಿ ನಾನು. I just want everybody to tell me ನಾನು ಫಸ್ಟ್ ಹೇಳ್ರಿ ನನ್ನ ಆಡಿಯೋ ವಿಡಿಯೋ ಕ್ಲಿಯರ್ ಆಗಿದೆ ಹೇಳ್ರಿ ಸ್ವಲ್ಪ. I just want to know that. So ಅದಾದ ತಕ್ಷಣ ನಾವು ಕ್ಲಾಸ್ನ ಸ್ಟಾರ್ಟ್ ಮಾಡ್ಬಿಡುವ. ಒಂದು ಆಡಿಯೋ ವಿಡಿಯೋ ಕ್ಲಿಯರ್ ಆಗಿದೆಯಲ್ಲ? ಬೇಗ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡೋಬೇಕಾದ್ರೆ ತಿಳಿಸ್ರಿ. ಎಸ್, ನನ್ನ ಆಡಿಯೋ ಮತ್ತು ವಿಡಿಯೋ ಎರಡು ಕ್ಲಿಯರ್ ಆಗಿದೆ ಅಂತ ನನಗನ್ಸುತ್ತೆ. ಸ್ಟಾರ್ಟ್ ಮಾಡುವ. ಚಲೋ. ಸೊ ಇವತ್ತಿನ ಕ್ಲಾಸಲ್ಲಿ ವಿಲ್ ಟ್ರೈ ಟು ಸಿ ಚಾಪ್ಟರ್ ನಂಬರ್ 3. ಚಾಪ್ಟರ್ ನಂಬರ್ 3 ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಸೆಕೆಂಡ್ PUC ಅಲ್ಲಿ ಚಾಪ್ಟರ್ ನಂಬರ್ 3 ಅಡ್ಮಿನಿಸ್ಟ್ರೇಟಿವ್ ಮಷಿನರಿ ಅಂತ ಇದೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ನೀವು ಬರೀ ಸೆಕೆಂಡ್ PUC ಅಷ್ಟೇ ನೀವು ಮಾಡ್ತಾ ಇದ್ರೆ ಅಂದ್ರೆ ಅದಷ್ಟೇ ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ. ಅದಾದ್ಮೇಲೆ ಲೈಕ್ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ವರ್ಕ್ ಆಗ್ತಿರುತ್ತೆ, ಹೌ ದ ಅಡ್ಮಿನಿಸ್ಟ್ರೇಷನ್ ಇಸ್ ಗೋಯಿಂಗ್ ಟು ವರ್ಕ್, ಅದನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಇವತ್ತಿನ ಕ್ಲಾಸಲ್ಲಿ ಅಡ್ಮಿನಿಸ್ಟ್ರೇಷನ್ ಮಷಿನರಿ ಇದು ಟರ್ಮಿನಾಲಜೀಸ್ ನೋಡ್ಕೊಳ್ಳುವ. ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು, ವಿಲ್ ಟ್ರೈ ಟು ಸಿ ವಾಟ್ ಈಸ್ ಅಡ್ಮಿನಿಸ್ಟ್ರೇಷನ್, ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡುವ. ವೆರಿ ಸಿಂಪಲ್. ಈ ಕ್ಲಾಸಿನ ಒಂದು ಅಜೆಂಡಾ ಏನಪ್ಪಾ, ವಾಟ್ ಆರ್ ದ ಅಜೆಂಡಾ ಆಫ್ ದಿಸ್ ಟುಡೇಸ್ ಕ್ಲಾಸ್. ಇವತ್ತಿನ ಕ್ಲಾಸ್ ಅಜೆಂಡಾ ನಂಬರ್ 1, ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ. ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅಡ್ಮಿನಿಸ್ಟ್ರೇಷನ್, ಬೇಸಿಕ್ ಟರ್ಮಿನಾಲಜೀಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಯಾವ ರೀತಿ ಇದು ಉದಯ ಆಯಿತು, ಹೌ ದ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್. ಸೊ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳುವ. ಸೊ ಈ ಕ್ಲಾಸು ಲೈಕ್ ಆಸ್ ಅ ಸಿಟಿಸನ್, ಇಫ್ ಯು ಆರ್ ಅ ಸಿಟಿಸನ್ ಆಫ್ ಇಂಡಿಯಾ, ದಟ್ ಯು ಹ್ಯಾವ್ ಟು ನೋ ವಾಟ್ ಈಸ್ ಅಡ್ಮಿನಿಸ್ಟ್ರೇಷನ್. ವೆರಿ ಸಿಂಪಲ್ ಕಾನ್ಸೆಪ್ಟ್ ಇರುತ್ತೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈಚ್ ಅಂಡ್ ಎವ್ರಿ ಟಾಪಿಕ್ ಸೊ ದಟ್ ನೀವು ಇವತ್ತಿ ಕ್ಲಾಸಲ್ಲಿ ಕರೆಕ್ಟಾಗಿ ಕೇಳಿದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ಅಲಾಟ್ ಆಗಿರುತ್ತೋ ಎವ್ರಿ ಸಿಂಗಲ್ ಮಾರ್ಕ್ ಯು ಕ್ಯಾನ್ ಗೆಟ್ ವೆರಿ ಕ್ಲಿಯರ್ಲಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇದು ಕಾನ್ಸೆಪ್ಚುಯಲ್ ಬೇಸಿಸ್ ಕ್ಲಾಸಸ್ಸು. ಏನಾ ಡೌಟ್ಸ್ ಬಂದರೆ ಪ್ಲೀಸ್ ಟ್ರೈ ಟು ಆಸ್ಕ್ ಮಿ. ನನ್ನ ಕೇಳಬೇಕು, ನನಗೆ ಕೇಳೋದ್ರಿಂದ ನಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡಿಕೊಡ್ರಿ. ರೈಟ್, ಫೈನ್, ಚಲೋ. ಸೊ ದಿಸ್ ಸಮಥಿಂಗ್ ಔಟ್ ಬಿ. ನನ್ನ ಹೆಸರು ರವಿ ಕೋರಿಶೆಟ್ಟಿ, ನಿಮಗೆಲ್ಲ ಗೊತ್ತು. ಅನ್ಅಕಾಡೆಮಿ ಎಜುಕೇಟರ್ ವರ್ಕ್ ಮಾಡ್ತೀನಿ. ನಾನು ಮೋರ್ ದನ್ 10,000 ಸ್ಟೂಡೆಂಟ್ಸ್ಗಳಿಗೆ ಆಲ್ರೆಡಿ ಟೀಚ್ ಮಾಡಿದ್ದೀನಿ. ಸೆಕೆಂಡ್ PUC ಆಗಿರಲಿ, PUC ಆಗಿರಲಿ, KPSC, PGCT ಎಲ್ಲ ಆಸ್ಪಿರೆಂಟ್ಸ್ಗಳಿಗೆ ಫ್ರಮ್ ಲಾಸ್ಟ್ 7 years ಐ ಆಮ್ ಟೀಚಿಂಗ್. ಐ ಥಿಂಕ್ ನಿಮಗೆಲ್ಲ ಗೊತ್ತಿರುತ್ತೆ, ನಮ್ಮ ಯೂಟ್ಯೂಬಲ್ಲೆಲ್ಲ ನೋಡಿರ್ತಾರೆ ನನ್ನ ಕ್ಲಾಸಸ್ನ. ದೇರ್ ಇಸ್ ನೋ ಇಶ್ಯೂ. ನನ್ನ ಬಗ್ಗೆ ಜಾಸ್ತಿ ಹೇಳ್ಕೊತ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಜಾಸ್ತಿ ಅವ್ರ ಬಗ್ಗೆ ಹೇಳ್ಕೋಬಾರ್ದಂತೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸ್ಟಾರ್ಟ್ ಮಾಡುವ ಕ್ಲಾಸ್ನ. ರೈಟ್. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ನ ಇನ್ನೂ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ, ಬೇಗ ಹೋಗ್ರಿ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಸ್ಪೆಷಲ್ ಕ್ಲಾಸ್ ಆಲ್ರೆಡಿ ಸ್ಟಾರ್ಟೆಡ್. ಅನ್ಅಕಾಡೆಮಿ ಅಪ್ಲಿಕೇಶನ್ ಸ್ಪೆಷಲ್ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಕರ್ನಾಟಕ ಸ್ಟೇಟ್ ಬೋರ್ಡ್ ಈ ರೀತಿ ನಿಮಗೊಂದು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತ ಇರುತ್ತೆ. ಸೊ ಪ್ಲೀಸ್ ಡೌನ್ಲೋಡ್ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಫ್ರಮ್ ದ ಪ್ಲೇ ಸ್ಟೋರ್. ಈ ರೀತಿ ಒಂದು ಸಿಂಬಲ್ ಇರುತ್ತೆ, ಈ ಒಂದು ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ರಿ. ಸೊ ಅಲ್ಲಿ ನಿಮಗೆ ಒಂದು ಸೆಲೆಕ್ಟ್ ಗೋಲ್ ಅಂತ ಬರುತ್ತೆ. ಸೊ ಈ ಸೆಲೆಕ್ಟ್ ಗೋಲ್ ಒಳಗಡೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ನೀವು ಟೈಪ್ ಮಾಡಿದ್ರೆ ಒಂದು ಗೋಲ್ ಕ್ರಿಯೇಟ್ ಆಗಿರುತ್ತೆ. ಸೊ ಈ ಗೋಲ್ ಅನ್ನು ಚೂಸ್ ಮಾಡಿದ್ರೆ ಡೈಲಿ ಸ್ಪೆಷಲ್ ಕ್ಲಾಸಸ್ ನೀವು ಎಲ್ಲ ಎಜುಕೇಟರ್ ಸ್ಪೆಷಲ್ ಕ್ಲಾಸ್ ಕಂಡಕ್ಟ್ ಮಾಡ್ತಾರೆ. ಯು ಕ್ಯಾನ್ ಅಟೆಂಡ್ ದ ಸ್ಪೆಷಲ್ ಕ್ಲಾಸ್ ವೆರಿ ಈಸಿಲಿ. ಪ್ಲೀಸ್ ಟ್ರೈ ಟು ಡೌನ್ಲೋಡ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ಇವತ್ತೇ ಕ್ಲಾಸ್ ಮುಗಿದ ತಕ್ಷಣ ಫಸ್ಟ್ ಮಾಡಿ ಇದನ್ನ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ಅ ಲೈಫ್ ಚೇಂಜಿಂಗ್ ಆಪರ್ಚುನಿಟಿ ಫಾರ್ ಆಲ್ ಆಫ್ ಯು. ಇಸ್ ದಟ್ ಫೈನ್? ಚಲೋ. ಸೊ ಯಾರ್ಯಾರು ಲೈಕ್ ಮಾಡ್ಕೊಂಡ್ರೆ ಬೇಗ ಲೈಕ್ ಮಾಡ್ಕೊಳ್ರಪ್ಪ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವೆರಿ ಇಂಪಾರ್ಟೆಂಟ್. ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಡೌಟ್ ಇದ್ರೆ ಶೇರ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಒಳಗಡೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಸೊ ಆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಜಾಯ್ನ್ ದ ಟೆಲಿಗ್ರಾಮ್. ಸೊ ಡೈಲಿ ಅಪ್ಡೇಟ್ ಬರ್ತಾ ಇರುತ್ತೆ ಟೆಲಿಗ್ರಾಮ್ ಅಲ್ಲಿ. ಪ್ಲೀಸ್ ಜಾಯ್ನ್ ದಟ್ ಟೆಲಿಗ್ರಾಮ್ ಚಾನಲ್ ಆಲ್ಸೋ. ರೈಟ್, ಫೈನ್. ಸ್ಟಾರ್ಟ್ ಮಾಡುವ. ಲೆಟ್ಸ್ ನಾಟ್ ವೇಸ್ಟ್ ಮಚ್. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸ್ಟಾರ್ಟ್ ಮಾಡುವ. ಹಂಗಾರೆ ಸೊ ಇವತ್ತಿನ ಕ್ಲಾಸು ಟರ್ಮಿನಾಲಜೀಸ್ ಅಂತ ಬಂದಿದೆ. ವಾಟ್ ಇಸ್ ದಟ್ ಹೆಡ್ಡಿಂಗ್? ಟರ್ಮಿನಾಲಜೀಸ್. ಟರ್ಮಿನಾಲಜಿ ಅಂತ ಬಂದಾಗ ಫಸ್ಟ್ ಟರ್ಮಿನಾಲಜಿ ದಟ್ ಐ ಹ್ಯಾವ್ ಟು ಇಂಟ್ರೊಡ್ಯೂಸ್ ಯು, ದಟ್ ಈಸ್ ಅಡ್ಮಿನಿಸ್ಟ್ರೇಷನ್. ಆಡಳಿತ ಅಂದ್ರೆ ಏನು? ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು? ವೆರಿ ಸಿಂಪಲ್. ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಬೇಸಿಕ್ ರೂಟ್ ವರ್ಡ್ ನೋಡ್ಕೊಳ್ಳುವ. ದ ಇಂಗ್ಲಿಷ್ ವರ್ಡ್ ಅಡ್ಮಿನಿಸ್ಟ್ರೇಷನ್ ಇಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್. ಇದು ಅಡ್ಮಿನಿಸ್ಟ್ರೇಷನ್ ಒಂದು ಇಂಗ್ಲಿಷ್ ವರ್ಡ್. ಇದು ಎದರಿಂದ ಬಂದಿದೆ? ಲ್ಯಾಟಿನ್ ವರ್ಡ್ ಇಂದ ಬಂದಿದೆ. ಏನಪ್ಪಾ? ಆಡ್ ಪ್ಲಸ್ ಮಿನಿಸ್ಟ್ರೇರ್ ಈಸ್ ಕಾಲ್ಡ್ ಆಸ್ ಅಡ್ಮಿನಿಸ್ಟ್ರೇಷನ್. ಗುಣಸಂಧಿ, ಸವರ್ಣ ದೀರ್ಘ ಸಂಧಿ ಕನ್ನಡದಲ್ಲಿ ಮಾಡ್ತಿರಲ್ಲ, ಕನ್ನಡ ಸಂಧಿಗಳು ಸಂಸ್ಕೃತ ಸಂಧಿಗಳು ಬರ್ತಾವಲ್ಲ, ಆ ರೀತಿ ಆಡ್ ಪ್ಲಸ್ ಮಿನಿಸ್ಟ್ರಿ, ಅಡ್ಮಿನಿಸ್ಟ್ರೇಷನ್, ಲ್ಯಾಟಿನ್ ವರ್ಡ್.
ಸೊ ಹಾಗಾದ್ರೆ ಆಡ್ ಅಂದ್ರೆ ಏನು? ಆಡ್ ಮೀನ್ಸ್ ಪಬ್ಲಿಕ್, ಮಿನಿಸ್ಟ್ರೇಟ್ ಮೀನ್ಸ್ ಸರ್ವ್. ಪಬ್ಲಿಕ್ ಸರ್ವಿಸ್ ನ ಮಾಡೋದನ್ನ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರೆ. ಎಲ್ಲರೂ ಹೇಳ್ತಾರೆ, ಎಲ್ಲ ರಾಜಕಾರಣ ಬಂದು ಹೇಳ್ತಾರೆ, ವಿ ಆರ್ ಗೋಯಿಂಗ್ ಟು ಗಿವ್ ಎ ಗುಡ್ ಅಡ್ಮಿನಿಸ್ಟ್ರೇಷನ್. ವಾಟ್ ಈಸ್ ಗುಡ್ ಅಡ್ಮಿನಿಸ್ಟ್ರೇಷನ್? ಸರ್ವ್ ದ ಪೀಪಲ್ ಪ್ರಾಪರ್ಲಿ, ದಟ್ ಈಸ್ ಅ ಗುಡ್ ಅಡ್ಮಿನಿಸ್ಟ್ರೇಷನ್. What is good administration? Serve the people properly, because ministrate it means to serve. Service kodri correct agi, that is called good service. Good public service is a good administration. Very important thing. One more question. Administration derived from Latin word ad plus ministrate. Ad means public, ministrate means serve. One more question fixed. Next, the task of administration is to run the government and look after the people. So administration ಏನಪ್ಪ, ಅದ್ರ ಡ್ಯೂಟಿ ಏನು? What is the duty of the administration? To run the government. ಒಂದು ಗವರ್ಮೆಂಟ್ ರನ್ ಮಾಡಬೇಕು. ರನ್ ಏನಕ್ಕೆ ಮಾಡಬೇಕು ಗವರ್ಮೆಂಟ್ ನ? To serve the people. What is the fundamental motto of administration? Administration ಏನಕ್ಕೆ ಬೇಕು? ಸರ್ವಿಸ್ ಮಾಡಬೇಕಲ್ಲ ಪೀಪಲ್ಗೆ, ಜನಕ್ಕೆ ಸರ್ವಿಸ್ ಮಾಡಬೇಕಲ್ಲ. So that is the motto of the administration. What is the task of the administration? To run the government, to look after the people by serving them. ಅವ್ರನ್ನ ಸರ್ವಿಂಗ್ ಮಾಡ್ರಿ, ಅವ್ರನ್ನ ಸರ್ವ್ ಮಾಡ್ರಿ, ಅವ್ರ ಸೇವೆ ಮಾಡ್ರಿ, ಸೇವೆ ಮಾಡ್ರಿ, ಅಡ್ಮಿನಿಸ್ಟ್ರೇಷನ್ ಕರೆಕ್ಟ್ ಆಗಿ ಮಾಡ್ರಿ. ಇಷ್ಟೇ ಎಲ್ಲ ಗವರ್ಮೆಂಟ್ ಕೆಲಸ ಏನಪ್ಪಾ? ಸರ್ವ್ ದ ಪೀಪಲ್ ಪ್ರಾಪರ್ಲಿ. ಹೌದಾ? ಫೈನ್. ನೆಕ್ಸ್ಟ್ ವರ್ಡ್ ಏನಪ್ಪಾ? ಹಂಗಾರೆ ಅಲ್ಲಿ ಡೆಫಿನೇಷನ್ ಕೇಳ್ತಾರೆ ನಿಮಗೆ. ಒನ್ ಮಾರ್ಕ್ ಕ್ವಶನ್. State the definition of administration. Administration definition ಬರೀ ಅಂತ ಹೇಳ್ತಾರೆ. ನಿಮ್ಮ ಪೊಲಿಟಿಕಲ್ ಸೈನ್ಸ್ ಸೆಕೆಂಡ್ PUC ಚಾಪ್ಟರ್ ನಂಬರ್ 3 ಫಸ್ಟ್ ಪೇಜ್, ಸರಿ ಸೆಕೆಂಡ್ ಪೇಜ್ ಅಲ್ಲಿ ಕೊಟ್ಟಿದ್ದಾರೆ, ನಾಟ್ ಫಸ್ಟ್ ಪೇಜ್, ಸೆಕೆಂಡ್ ಪೇಜ್ ಅಲ್ಲಿ ಕೊಟ್ಟಿದ್ದಾರೆ. ದ J.M. Pifner. So he has given the statement, he has given the definition. If you are going to write 1 mark ಕಿಶೆ ಒಳಗಡೆ ಏನಪ್ಪಾ ಹಂಗಾರೆ ಡೆಫಿನೇಷನ್? ವೆರಿ ಇಂಪಾರ್ಟೆಂಟ್. ಅಡ್ಮಿನಿಸ್ಟ್ರೇಷನ್ ಇಸ್ ದಿ ಆರ್ಗನೈಸೇಷನ್. ಇದೊಂದು ಆರ್ಗನೈಸೇಷನ್ ಅಂತ ಹೇಳ್ತಾರೆ. ಅಡ್ಮಿನಿಸ್ಟ್ರೇಷನ್ ಇಸ್ ಆರ್ಗನೈಸೇಷನ್ and a direction of a man and material resources to achieve the desired ends. It's a direction. It is an organization. Administration ಏನಪ್ಪಾ? ಇದೊಂದು ಸಂಸ್ಥೆ. ಇದೊಂದು ಸಂಸ್ಥೆ. ಮತ್ತೆ ಇದೊಂದು ದಿಕ್ಕುಗಳು. ಏನ್ ದಿಕ್ಕು? ಎದಕ್ಕೆ ದಿಕ್ಕು? ಯಾರಿಗೆ? men and material resources to achieve the desired end. For example, ಎಲ್ಲರಿಗೂ ಮನೆಯನ್ನ ಕಟ್ಟಬೇಕು. It is a desire. ಇದಕ್ಕೆ ಏನೇನು ಬೇಕು? ಮನುಷ್ಯರು ಬೇಕು, ಮೆಟೀರಿಯಲ್ಸ್ ಬೇಕು, ಸಿಮೆಂಟು, ಇಟ್ಟಿಗೆ, ಕಬ್ಬಿಣ ಬೇಕು. ಸೊ ಮೆನ್ ಅಂಡ್ ಮೆಟೀರಿಯಲ್ ರಿಸೋರ್ಸಸ್ ಟು ಅಚೀವ್ ದ ಡಿಸೈರ್ಡ್ ಎಂಡ್ಸ್. ಇಟ್ ಈಸ್ ಕಾಲ್ಡ್ ಅಡ್ಮಿನಿಸ್ಟ್ರೇಷನ್. ಈಗ ಲೈಕ್ ಯು ಹ್ಯಾವ್ ಟು ಸರ್ವ್ ದ ಪೀಪಲ್ ಪ್ರಾಪರ್ಲಿ. ಫಾರ್ ದಟ್ ವಾಟ್ ಯು ರಿಕ್ವೈರ್ಡ್? ಯು ಹ್ಯಾವ್ ಗುಡ್ MLA, ಯು ನೀಡ್ ಗುಡ್ MP, ಯು ನೀಡ್ ಎಕನಾಮಿ ಬೇಕು, ಆರ್ಥಿಕ ವ್ಯವಸ್ಥೆ ಬೇಕು. ಇದೆರಡು ಇತ್ತಂದ್ರೆ ಆ ಒಂದು ಡಿಸೈರ್ಡ್ ಏನಿರ್ತದೆ, ಏನು ಡಿಸೈರ್ಡ್ ಇರುತ್ತಲ್ಲ ಅದನ್ನ ಫುಲ್ಫಿಲ್ ಮಾಡಬಾರ್ದು. ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಇಸ್ ದ ಆರ್ಗನೈಸೇಷನ್ ಅಂಡ್ ಇಟ್ ಇಸ್ ಅ ಡೈರೆಕ್ಷನ್ to whom? To the men and material resources to achieve the desired goals. It is called administration. 1 marks fixed. So this is what Unacademy is going to do. So it is going to make you understand. It is going to make you understand the topics very clearly. It is going to make you to write the exams better way. ಚೆನ್ನಾಗಿ ಎಕ್ಸಾಮ್ ಬರೀಬೇಕಾದ್ರೆ, ಚೆನ್ನಾಗಿ ಎಕ್ಸಾಮ್ ಬರೋದ್ರೆ ಮಾತ್ರ ಎಕ್ಸಾಮ್ ನಿಮ್ಗೆ ಒಳ್ಳೆ ಸ್ಕೋರ್ ಸಿಗುತ್ತೆ. ಅದನ್ನ ನಾವು ಟೀಚ್ ಮಾಡ್ತೀವಿ. ಅಡ್ಮಿನಿಸ್ಟ್ರೇಷನ್, ಇಟ್ ಈಸ್ ಅನ್ ಆರ್ಗನೈಸೇಷನ್ ಅಂಡ್ ಇಟ್ ಈಸ್ ಅನ್ ಡೈರೆಕ್ಷನ್ ಟು ಹೂಮ್? ಟು ದ ಮೆನ್ ಅಂಡ್ ದ ಮೆಟೀರಿಯಲ್ ರಿಸೋರ್ಸಸ್. ಫಾರ್ ವಾಟ್? ಟು ಅಚೀವ್ ದ ಡಿಸೈರ್ಡ್ ಗೋಲ್ಸ್. ವಾಟ್ ಈಸ್ ದ ಡಿಸೈರ್ಡ್ ಗೋಲ್ಸ್? ಟು ಸರ್ವ್ ದ ಪೀಪಲ್. ಫಿನಿಶ್ಡ್. 1 marks fixed. ನೆಕ್ಸ್ಟ್, ದ ರೋಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಮಷಿನರಿ. ಅಂದ್ರೆ ವಾಟ್ ಇಸ್ ದ ರೋಲ್? ಏನಕ್ಕೆ ಬೇಕು ನಮಗೆ ಅಡ್ಮಿನಿಸ್ಟ್ರೇಷನ್? ಒಂದು ಗವರ್ಮೆಂಟ್ ಏನಕ್ಕೆ ಬೇಕಪ್ಪ? ಒಂದು ಗವರ್ಮೆಂಟ್ ನಾವು ಇಂಡಿಪೆಂಡೆಂಟ್ ಪಾ, ನಾವು ಬೇಕಾದ್ ಮಾಡ್ತೀವಿ. ಗವರ್ಮೆಂಟ್ ಏನಕ್ಕೆ ಬೇಕು? ಅದಕ್ಕೊಬ್ಬರು ಇದ್ರೆ ಉತ್ತರ ಹೇಳ್ತಾರೆ ನೋಡ್ರಿ ಇಲ್ಲಿ. ದ Gerald Geddon in 1971 listed the following features of the public administration in contemporary society. ಏನಕ್ಕೆ ಬೇಕು ಅಡ್ಮಿನಿಸ್ಟ್ರೇಷನ್ ಮಷಿನರಿ ಅಂತ ಹೇಳ್ತಾನೆ. ಏನ್ ಹೇಳ್ತಾನೆ ಇವನು? ಫಸ್ಟ್ ಒನ್, 5 marks ಕೇಳೋ ಚಾನ್ಸ್ ಇರುತ್ತೆ. ಪ್ಲೀಸ್ ಟ್ರೈ ಟು ರಿಮೆಂಬರ್ ಇಟ್. 5 marks, ರೈಟ್? ಫಸ್ಟ್ ಒನ್ ಏನ್ ಹೇಳ್ತಾನೆ ನೀನು? ಪ್ರಿಸರ್ವೇಷನ್ ಆಫ್ ಪಾಲಿಟಿ. ಅಂದ್ರೆ ಪ್ರಿಸರ್ವೇಷನ್ ಆಫ್ ಪಾಲಿಟಿ ಅಂದ್ರೆ ಏನಪ್ಪಾ? ವಾಟ್ ಇಸ್ ದ ಪ್ರಿಸರ್ವೇಷನ್ ಆಫ್ ಪಾಲಿಟಿ? ಒಂದು ಲಾ ಬರುತ್ತಲ್ಲ, ಅದನ್ನ ಪ್ರಿಸರ್ವ್ ಮಾಡ್ಬೇಕಲ್ಲ. ಒನ್ ಲಾ ಇಸ್ ದೇರ್, ವಿ ಹ್ಯಾವ್ ಟು ಪ್ರಿಸರ್ವ್ ಇಟ್. ನಾಳೆ ಇಂದ
ರಾತ್ರಿ 12 ಗಂಟೆ ಮೇಲೆ ಯಾರು ಎಲ್ಲಿ ಓಡಾಡಬಾರ್ದು. ಇಟ್ ಇಸ್ ಅನ್ ಲಾ, ಇಟ್ ಇಸ್ ಅನ್ ಲಾ ದಟ್ ಯು ಹ್ಯಾವ್ ಟು ಪ್ರಿಸರ್ವ್ ಇಟ್. ಫಾರ್ ದಟ್ ಅಡ್ಮಿನಿಸ್ಟ್ರೇಷನ್ ಇಸ್ ನೆಸೆಸರಿ. ಒಂದು ಲಾ ಬಂದಿದೆ, ಅದನ್ನು ಪ್ರೊಟೆಕ್ಟ್ ಮಾಡಬೇಕು, ಅಡ್ಮಿನಿಸ್ಟ್ರೇಷನ್ ಪ್ರೊಟೆಕ್ಟ್ ಮಾಡಬೇಕಲ್ಲ. ಸೊ ದಟ್ ಇಸ್ ಅ ಫಸ್ಟ್ ನೀಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಮಷಿನರಿ. ಸೆಕೆಂಡ್, ಮೇಂಟೆನೆನ್ಸ್ ಆಫ್ ಸ್ಟೆಬಿಲಿಟಿ ಅಂಡ್ ಆರ್ಡರ್. ಸಮಾಜದಲ್ಲಿ ಒಂದು ಸ್ಟೆಬಿಲಿಟಿ ಮೇಂಟೈನ್ ಮಾಡ್ಬೇಕಾ, ಒಂದು ಆರ್ಡರ್ ಮೇಂಟೈನ್ ಮಾಡ್ಬೇಕಾ. ಸಮ್ ಸ್ಟೆಬಿಲಿಟಿ ಅಂಡ್ ಆರ್ಡರ್ ಶುಡ್ ಬಿ ದೇರ್ ಇನ್ ಸೊಸೈಟಿ. ಅಡ್ಮಿನಿಸ್ಟ್ರೇಷನ್ ಬೇಕು, ಆಡಳಿತ ಬೇಕು, ನಮ್ಮನ್ನ ಗವರ್ನ್ ಮಾಡಕ್ಕೆ ಒಬ್ರು ಬೇಕು, ಒಂದು ಗವರ್ಮೆಂಟ್ ಬೇಕಲ್ಲ. ನನಗೆ ಮನಸ್ಸಿಗೆ ಬಂದಿದ್ದು ಮಾಡ್ತೇನೆಪ್ಪ ಅಂದ್ರೆ ನಾನು ಆಗುತ್ತಾ ಇಲ್ಲ, ಒಂದು ಸ್ಟೆಬಿಲಿಟಿ, ಒಂದು ಆರ್ಡರ್ ಬೇಕು. ಸೊ ಅದಕ್ಕೋಸ್ಕರ ನಮಗೆ ಅಡ್ಮಿನಿಸ್ಟ್ರೇಷನ್ ಬೇಕಂತ ಹೇಳ್ತಾನೆ. ಇನ್ಸ್ಟಿಟ್ಯೂಷನಲೈಸೇಷನ್ ಆಫ್ ಸೋಷಿಯೋ ಎಕನಾಮಿಕ್ ಚೇಂಜ್. ಒಂದು ಸೋಷಿಯೋ ಎಕನಾಮಿಕ್ ಚೇಂಜ್ ಮಾಡಬೇಕು. ಯಾರ ಹತ್ರ ಎಕನಾಮಿಕ್ ಕಂಡೀಷನ್ ಸರಿ ಇರೋದಿಲ್ಲ ಅವರಿಗೆ ದುಡ್ಡನ್ನ ಕೊಡಬೇಕು. ಯಾರಾದರೂ ಸಮಾಜ ತುಳಿತಕ್ಕೊಳಗಾಗಿರ್ತಾರೆ ಅವ್ರಿಗೆ ಸೋಷಿಯಲಿ ಅಪ್ಲಿಫ್ಟ್ ಮಾಡಬೇಕು. ಒಂದು ಎಕನಾಮಿಕ್ ಸ್ಟೆಬಿಲಿಟಿ ಕೊಡಬೇಕು, ಒಂದು ಸೋಷಿಯಲ್ ಸ್ಟೆಬಿಲಿಟಿ ಕೊಡಬೇಕು. ಫಾರ್ ದ್ಯಾಟ್ ಅಡ್ಮಿನಿಸ್ಟ್ರೇಷನ್ ಇಸ್ ರಿಕ್ವೈರ್ಡ್. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಆಫ್ ಅ ಲಾರ್ಜ್ ಸ್ಕೇಲ್ ಕಮರ್ಷಿಯಲ್ ಸೈನ್ಸ್. ಲಾರ್ಜೆಸ್ಟ್ ಕಮರ್ಷಿಯಲ್ ಸೈನ್ಸ್, ಫಾರ್ ಎಕ್ಸಾಂಪಲ್ ಒಂದು 2,000 ಕೋಟಿ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಬಂತಪ್ಪ ಭಾರತಕ್ಕೆ. ಒಂದು 2,000 ಕೋಟಿ ಅಷ್ಟು ಇನ್ವೆಸ್ಟ್ಮೆಂಟ್ ಬಂತ ತಿಳ್ಕೊಡ್ರಿ. ಅದರಿಂದ ನಾವು ಕನ್ಸ್ಟ್ರಕ್ಷನ್ ಮಾಡ್ಬೇಕು. ಇವಾಗ ಒಂದು ಕನ್ಸ್ಟ್ರಕ್ಷನ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, FDI ಕೇಳಿದ್ರೆ ಕಾಮರ್ಸ್ ಸ್ಟೂಡೆಂಟ್, FDI ಬಂತು. ಅದರಿಂದ ಬಿಲ್ಡಿಂಗ್ಸ್ ಎಲ್ಲ ಕಟ್ಟಬೇಕು. ಅದನ್ನ ಗವರ್ನ್ ಯಾರು ಮಾಡ್ಬೇಕಪ್ಪ, ಅದನ್ನ ನೋಡ್ಕೊಳ್ಳೋರು ಒಬ್ರು ಬೇಕಲ್ಲ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮಪ್ಪ ಒಂದು 10,000 ತಂದು ಕೊಡ್ತಾರೆ ನಿಮ್ಮ ಅಮ್ಮಂಗೆ, ಇದರಿಂದ ಮನೆ ತಿಂಗಳು ನಡೆಸು ಅಂತ. ನಡ್ಸೋಗೊಬ್ಬರು ಬೇಕಲ್ಲ, ಅಮ್ಮ ಇದಾರಲ್ಲ. ಇನ್ ದ ಸೇಮ್ ವೇ ಅಡ್ಮಿನಿಸ್ಟ್ರೇಷನ್ ಇಸ್ ಅ ಮದರ್ ಫಾರ್ ದ ಸೊಸೈಟಿ. It is going to run, it is going to see how the socio-economic changes are happening, how the large-scale commercial sciences are happening. So that's ಬೇಕು. ನೆಕ್ಸ್ಟ್, ಎನ್ಶೂರಿಂಗ್ ಗ್ರೋತ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಬೇಕಲ್ಲ. ಬಡವರಾಗಿ ಉಳಿಬೇಕು, ಶ್ರೀಮಂತರಾಗಿ ಉಳಿಬೇಕಂದ್ರೆ ಆಗೋದಿಲ್ಲ. ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕಲ್ಲ. ಸೊ ಅದಕ್ಕೆ ಅಡ್ಮಿನಿಸ್ಟ್ರೇಷನ್ ಬೇಕು. ಪ್ರೊಟೆಕ್ಷನ್ ಆಫ್ ಅ ವೀಕರ್ ಸೆಕ್ಷನ್ ಆಫ್ ಸೊಸೈಟಿ. ಒಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರ್ತಾರೆ, ಪೊಲಿಟಿಕಲಿ ವೀಕರ್ ಸೆಕ್ಷನ್ ಇರ್ತಾರೆ. ಒಂದು ವೀಕರ್ ಸೆಕ್ಷನ್ ಆಫ್ ಸೊಸೈಟಿ ಇರುತ್ತೆ, ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು. ಅದಕ್ಕೋಸ್ಕರ ನಮಗೆ ಅಡ್ಮಿನಿಸ್ಟ್ರೇಷನ್ ಬೇಕು. ಫಾರ್ಮೇಷನ್ ಆಫ್ ಪಬ್ಲಿಕ್ ಒಪಿನಿಯನ್. ಒಂದು ಪಬ್ಲಿಕ್ ಒಪಿನಿಯನ್ ನ ಕ್ರಿಯೇಟ್ ಮಾಡಬೇಕು. ಒಂದು ಸರ್ಕಾರ ಇದೆ, ಇದು ಹೆಂಗೆ ಕೆಲಸ ನಡೆಸ್ತಾ ಇದೆ, ಒಂದು ಪಬ್ಲಿಕ್ ಒಪಿನಿಯನ್ ಬೇಕಲ್ಲ. ಸೊ ಅದಕ್ಕೋಸ್ಕರ ಅಡ್ಮಿನಿಸ್ಟ್ರೇಷನ್ ಬೇಕು. ಇನ್ಫ್ಲೂಯೆನ್ಸಿಂಗ್ ಪಬ್ಲಿಕ್ ಪಾಲಿಸೀಸ್ ಅಂಡ್ ಪೊಲಿಟಿಕಲ್ ಟ್ರೆಂಡ್ಸ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್. ಇಫ್ ಯು ಆರ್ ಗೋಯಿಂಗ್ ಟು ನೋ ಅಬೌಟ್ ದಿಸ್ 5 ಮಾರ್ಕ್ಸ್ ಇನ್ ಯುವರ್ ಪಾಕೆಟ್ಸ್. 5 ಮಾರ್ಕ್ಸ್ ನಿಮ್ಮ ಪಾಕೆಟ್ ಒಳಗೆ ಇದ್ದಂಗೆ ನೋಡ್ಬೋದು. ರೋಲ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮಷಿನರಿ ಇನ್ ಇಂಡಿಯಾ 5 ಮಾರ್ಕ್ಸ್ ಆರಾಮಾಗಿ ಕೇಳ್ತಾರೆ. ಇಸ್ ದಟ್ ಫೈನ್? ನೌ ವಿಲ್ ಟ್ರೈ ಟು ಗೋ ಬ್ಯಾಕ್ ಟು ದ ಹಿಸ್ಟ್ರಿ. ಇವಾಗ ಒಂದು 200 ವರ್ಷ ಹಿಂದೆ ಹೋಗುವ. ಸರ್ ಎಲ್ಲರೂ ಮುಂದೆ ಬರ್ರಿ ಅಂತ ಹೇಳ್ತಾರೆ, ನೀವೇ ಹಿಂದೆ ಹೋಗೋದು ಹೇಳ್ತೀನಿ. ವೇಟ್ ಫಾರ್ ವೈಟ್ ಹೇಳ್ತೇನೆ ನಾನು. ಒಂದು 200 ವರ್ಷ ಹಿಂದೆ ಹೋಗುವ. ಅಡ್ಮಿನಿಸ್ಟ್ರೇಷನ್ ನಡೆಸಬೇಕಪ್ಪ ಅಂದ್ರೆ, ಇಫ್ ಯು ವಾಂಟ್ ಟು ರನ್ ದ ಅಡ್ಮಿನಿಸ್ಟ್ರೇಷನ್, ಹೂ ಇಸ್ ರಿಕ್ವೈರ್ಡ್? ದಟ್ civil servants are important. IAS officers are important, IPS officers are important, IFS officers are important. Civil servants ಬೇಕಪ್ಪ. Civil servants are basically they are executives. Who are there? They are basically they are executives. Who are executives? Who is going to implement the law? Implement the law. ಒಂದು ಲಾ, ಒಂದು ಕಾನೂನನ್ನ ಮಾಡಿಬಿಟ್ರೆ ಅಷ್ಟೇ ಅಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾ? ಇವಾಗ ಇಂಪ್ಲಿಮೆಂಟ್ ಮಾಡಬೇಕು. ಒಂದು ಕಾನೂನು ಮಾಡ್ತೀನಿ ನಾನು, ಮನೆಗೆ 2,000 ರೂಪಾಯಿ ಕೊಡ್ತೀವಿ ಇನ್ಮೇಲೆ. ಒಂದು ಲಾ ಬಂತು, ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ ಯಾರಾದ್ರೂ. ಇವಾಗ ಹೂ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್? ಸಿವಿಲ್ ಸರ್ವೆಂಟ್ಸ್ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇಟ್. ಬರೀ ಒಂದು ಕಾನೂನು ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಹೂ ಇಸ್ ದ ಹೆಡ್ ಆಫ್ ದ ಎಕ್ಸಿಕ್ಯೂಟಿವ್? ಸಿವಿಲ್ ಸರ್ವೆಂಟ್ಸ್ ಆರ್ ದ ಹೆಡ್ ಆಫ್ ದ ಎಕ್ಸಿಕ್ಯೂಟಿವ್. ಸಿವಿಲ್ ಸರ್ವೆಂಟ್ಸ್ ಬೇಕು. ಸೊ ಸಿವಿಲ್ ಸರ್ವಿಸ್ ಹೆಂಗೆ ಬಂತು? ಹೌ ದ ಸಿವಿಲ್ ಸರ್ವಿಸ್ ಹ್ಯಾಸ್ ಬಿನ್ ಎಮರ್ಜ್ಡ್ ಇನ್ ಇಂಡಿಯಾ, how it has been started in India. For that we have to go back to the history. Like ಒಂದು 200 ವರ್ಷ ಹಿಂದೆ ಹೋಗ್ಬೇಕು. ಇವಾಗ ನಾವು ಏನ್ ಮಾಡಬೇಕು? ಒಂದು 200 ವರ್ಷ ಹಿಂದೆ ಹೋಗ್ಬೇಕು. ಏನ್ ಮಾಡುವ? ಒಂದು 200 ವರ್ಷ ಹಿಂದೆ ಹೋಗುವ. ಇವಾಗ ಚಲೋ ಹೋಗುವ. 200 ವರ್ಷದಿಂದ ಚಲೋ. ಸೊ there was an era, ಒಂದು ಟೈಮ್ ಇತ್ತು ಯಾವಾಗ ನಿಮಗೆಲ್ಲ ಗೊತ್ತು. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾವ ರೀತಿ ಎವಲ್ಯೂಷನ್ ಆಯಿತು ಅಂತ. ನಾವು ಇವತ್ತಿನ ಕ್ಲಾಸಲ್ಲಿ ನಾವೇನ್ ಮಾಡ್ತಿದ್ವಿ, ಸಿವಿಲ್ ಸರ್ವಿಸ್ ಏನಿದೆಯಲ್ಲ, ಸಿವಿಲ್ ಸರ್ವಿಸ್ ಹೆಂಗೆ ಬಂತು. ಸೊ ಸಿವಿಲ್ ಸರ್ವೆಂಟ್ಸ್ ಬೇಸಿಕಲಿ ದೇ ಆರ್ ಅವ್ರು ಬೇಸಿಕಲಿ ಎಕ್ಸಿಕ್ಯೂಟಿವ್ಸ್. ಹೂ ಇಸ್ ಎಕ್ಸಿಕ್ಯೂಟಿವ್? ಹೂ ಇಸ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ದ ಲಾ. ಅವ್ರು ಏನು ಮಾಡ್ತಾರಪ್ಪ?
ಲಾನ ಇಂಪ್ಲಿಮೆಂಟ್ ಮಾಡ್ತಾರೆ, ನಿಮ್ಗೆಲ್ಲ ಗೊತ್ತು ಹೌದಾ. ಹಂಗಾರೆ ಯಾರೊಬ್ಬ ಸಿವಿಲ್ ಸರ್ವೆಂಟ್ ಆಗ್ಬೇಕು ಇವಾಗ. ಹೆಂಗ್ ಆಗ್ತಾನಪ್ಪ ಸಿವಿಲ್ ಸರ್ವೆಂಟ್ ಅವನು? ಹೌ ಹಿ ಇಸ್ ಗೋಯಿಂಗ್ ಟು ಬಿಕಮ್ ಸಿವಿಲ್ ಸರ್ವೆಂಟ್? ಬೈ ರೈಟಿಂಗ್ ಓಪನ್ ಒಂದು ಓಪನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನಡೆಸ್ತಾರೆ. ಯಾರು ನಡೆಸ್ತಾರಪ್ಪ? ಯು ಪಿ ಎಸ್ ಸಿ ಅವ್ರು ನಡೆಸ್ತಾರೆ ಹೌದಾ. ಯು ಪಿ ಎಸ್ ಸಿ ನಡೆಸ್ತಾರೆ ಓಪನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಸೊ ಯಾವುದೇ ರಿಲಿಜನ್ ಆಗಿರಲಿ, ಯಾವುದೇ ಕಾಸ್ಟ್, ಯಾವುದೇ ಏನೇ ಆಗಿರಲಿ, ಅವನು ಆರಾಮ ಓಪನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೆದ್ಬಿಟ್ಟು ಈ ಕ್ಯಾನ್ ಬಿಕಮ್ ಐ ಎ ಎಸ್ ಆಫೀಸರ್, ಈ ಕ್ಯಾನ್ ಬಿಕಮ್ ಐ ಎಫ್ ಎಸ್ ಆಫೀಸರ್, ಈ ಕ್ಯಾನ್ ಬಿಕಮ್ ಲೈಕ್ ಐ ಪಿ ಎಸ್ ಆಫೀಸರ್, ವಿಚ್ ಎವರ್ ಆಫೀಸರ್ ಯು ವಾಂಟ್, ಈ ಕ್ಯಾನ್ ಬಿಕಮ್. ಸೊ ಹಂಗಾರೆ ಸಿವಿಲ್ ಸರ್ವಿಸ್ ಯಾವಾಗ ಬಂತಿದು? ಸಿವಿಲ್ ಸರ್ವಿಸ್ ಯಾವಾಗ ಬಂತು? ಆಫ್ಟರ್ ಇಂಡಿಪೆಂಡೆನ್ಸ್ ಬಂತ? ನೋ, ಆಫ್ಟರ್ ಇಂಡಿಪೆಂಡೆನ್ಸ್ ಬರಲಿಲ್ಲ, ಅದಕ್ಕಿಂತ ಮುಂಚೆನೇ ಇತ್ತಿದು, ಅದಕ್ಕಿಂತ ಮುಂಚೆನೇ ಇತ್ತು. ಹಂಗಾರೆ ಅವಾಗ ಏನಂತ ಕರಿತಾ ಇದ್ರು? ಅವಾಗ ಸಿವಿಲ್ ಸರ್ವಿಸ್ ಅಂತ ಕರಿತಾ ಇದ್ರು ಹೌದಾ. ಅವಾಗ ಸಿವಿಲ್ ಸರ್ವಿಸ್ ಅಂತ ಕರಿತಾ ಇದ್ರು. ಬಟ್ ಹೆಂಗಿತ್ತು ಇವಾಗ ಹೆಂಗ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಹಿಂಗೆ ಇತ್ತಾ ಸರ್? ನಾವು ಹಿಂಗಿರ್ಲಿಲ್ಲ. ಹೆಂಗಿತ್ತು ಸರ್? ಹಂಗಾರೆ ವೆರಿ ಸಿಂಪಲ್. 1833ಗಿಂತ ಮುಂಚೆ, ಬಿಫೋರ್ 1833 there was a system that is Haileybury ಪೆಟ್ರೋನೆಟ್ ಸಿಸ್ಟಮ್ ಅಂತ ಇತ್ತು ಸರ್. ಈಗ ಹ್ಯಾಲಿಬರಿ ಪೆಟ್ರೋನೆಟ್ ಸಿಸ್ಟಮ್ ಅಂದ್ರೆ ಏನು ಸರ್? ಹ್ಯಾಲಿಬರಿ ಪೆಟ್ರೋನೆಟ್ ಸಿಸ್ಟಮ್ ಅಂದ್ರೆ ಏನು? ವೆರಿ ಸಿಂಪಲ್. ಯಾವುದೋ ಒಬ್ಬ ಇಂಡಿಯನ್ ಹಿ ವಾಂಟ್ ಟು ಬಿಕಮ್ ಅ ಸಿವಿಲ್ ಸರ್ವೆಂಟ್. ಅವನು ಸಿವಿಲ್ ಸರ್ವೆಂಟ್ ಆಗಬೇಕು. ಅವನೇನ್ ಮಾಡಬೇಕಾಗಿತ್ತು? ಇವಾಗಿರುವಂತಹ ಓಪನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇತ್ತಾ ಸರ್? ಇವಾಗಿರುವಂತಹ ಓಪನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇರಲಿಲ್ಲ. ಏನ್ ಮಾಡ್ಬೇಕಾಯ್ತು? ಅವನು ಲಂಡನ್ ಒಳಗಡೆ ಇರುವಂತಹ ಹ್ಯಾಲಿಬರಿ ಕಾಲೇಜ್ಗೆ ಹೋಗ್ಬಿಟ್ಟು ಹಿ ವಾಂಟ್ ಟು ಟೇಕ್ ಅ ಅಡ್ಮಿಷನ್ ದೇರ್. ಅವನು ಅಡ್ಮಿಷನ್ ತಗೋಬೇಕು. ಹಿ ವಾಂಟೆಡ್ ಟು ಪಾಸ್ ಅ ಡಿಗ್ರಿ, ಒಂದು ಡಿಗ್ರಿ ಪಾಸ್ ಆಗ್ಬೇಕಾಯ್ತು. ಅವನು ಡಿಗ್ರಿ ಪಾಸ್ ಆದ್ರೆ he will be declared as a civil servant in India. Civil servant in India ಅಂತ ಹೇಳ್ತಾರೆ. So ಯಾವ ಟೈಪ್ ಆಫ್ ಸಿವಿಲ್ ಸರ್ವೆಂಟ್? there are two types of civil servants are there. First type covenant civil servant, second type lower civil servant. ಎರಡು ಟೈಪ್ ಆಫ್ ಸಿವಿಲ್ ಸರ್ವೆಂಟ್ ಇದ್ವು ಅವಾಗ. ಸೊ ಯಾರ್ಯಾರು ಈ ಹ್ಯಾಲಿಬರಿ ಕಾಲೇಜ್ ಒಳಗಡೆ ಯಾರ್ಯಾರು ಡಿಗ್ರಿ ಮುಗಿಸ್ತಿದ್ರಲ್ಲ ಅವರು ಸಿವಿಲ್ ಸರ್ವೆಂಟ್ ಆಗ್ತಿದ್ರು, ಐ ಎ ಎಸ್ ಆಫೀಸರ್ ಆಗ್ತಿದ್ರು. ಯಾವ ಟೈಪ್ ಐ ಎ ಎಸ್ ಆಫೀಸರ್ ಆಗ್ತಿರಪ್ಪ? ಕೋವನೆಂಟ್ ಆಗ್ತಿರ ಮತ್ತೆ ಲೋವರ್ ಸಿವಿಲ್ ಆಗ್ತಿರ? ದೇ ವಿಲ್ ಬಿಕಮ್ ಲೋವರ್ ಸಿವಿಲ್ ಕೋವನೆಂಟೆಡ್ ಸಿವಿಲ್ ಸರ್ವೆಂಟ್ ಆಗ್ತಿದ್ರು. ಸೊ ದಿಸ್ ಇಸ್ ಕಾಲ್ಡ್ ಹ್ಯಾಲಿಬರಿ ಪೆಟ್ರೋನೆಟ್ ಸಿಸ್ಟಮ್. ಯಾವ ರೀತಿ ಇತ್ತು? ಫಸ್ಟ್ 1833ಗಿಂತ ಮುಂಚೆ ಏನ್ ಮಾಡಿದ್ರು? ಹ್ಯಾಲಿಬರಿ ಪೆಟ್ರೋನೆಟ್ ಸಿಸ್ಟಮ್ ಅಂತ ಇತ್ತು. ಹ್ಯಾಲಿಬರಿ ಪೆಟ್ರೋನೆಟ್ ಸಿಸ್ಟಮ್ ಅಂದ್ರೆ ಹ್ಯಾಲಿಬರಿ ಅನ್ನೋ ಒಂದು ಕಾಲೇಜು ಲಂಡನ್ ಒಳಗಡೆ ಇತ್ತು. ಸೊ ಇದೊಂದು ಕಾಲೇಜ್ ಇದು. ಇಲ್ಲಿ ಯಾರು ಅಡ್ಮಿಷನ್ ತಗೊಂಡ್ರೆ, ಇಂಡಿಯನ್ಸ್ ಅಡ್ಮಿಷನ್ ತಗೊಂಡು ಅಲ್ಲಿ ಡಿಗ್ರಿನ ಪಾಸ್ ಆಗ್ಬೇಕಾಯ್ತು. ಇಫ್ ಯು ಬಿಕಮ್ ಅ ಡಿಗ್ರಿ ಹೋಲ್ಡರ್ ಇನ್ ಹ್ಯಾಲಿಬರಿ ಕಾಲೇಜ್ ಒಳಗಡೆ ಹಿ ವಿಲ್ ಬಿಕಮ್ ಅ ಸಿವಿಲ್ ಸರ್ವೆಂಟ್. ಯಾವ ಟೈಪ್ ಆಫ್ ಸಿವಿಲ್ ಸರ್ವೆಂಟ್ ಆಗಿದ್ದ? ಹಿ ವಿಲ್ ಬಿಕಮ್ ಅ ಕೋವನೆಂಟೆಡ್ ಸಿವಿಲ್ ಸರ್ವೆಂಟ್ ಆಗ್ತಿದ್ದ. ಸೊ ದಿಸ್ ಇಸ್ ಹೌ ಸಿವಿಲ್ ಸರ್ವಿಸ್ ವಾಸ್ ದೇರ್, ರೈಟ್? ನೆಕ್ಸ್ಟ್ ಏನಾಯ್ತು ಸರ್? In the year of 1833 ಒಳಗಡೆ there was a thinking started. ಒಂದು ಥಿಂಕಿಂಗ್ ಸ್ಟಾರ್ಟ್ ಆಯ್ತು. ಬರೀ ಹ್ಯಾಲಿಬರಿ ಕಾಲೇಜ್ ಒಳಗೆ, ಈ ಕಾಲೇಜ್ ಒಳಗೆ ಹೋಗ್ಬಿಟ್ಟು ಯಾರ್ಯಾರು ಡಿಗ್ರಿ ತಗೋತಾರಲ್ಲ ಅವರಷ್ಟೇ ಸಿವಿಲ್ ಸರ್ವೆಂಟ್ ಆಗ್ಬೇಕಾದ್ರೆ ಹೆಂಗೆ? ಅಲ್ಲಿವರೆಗೂ ಇಂಡಿಯನ್ಸ್ಗೆ ಅಲ್ಲಿ ಅಲೋವ್ ಇರಲಿಲ್ಲ. ಇಂಡಿಯನ್ಸ್ಗೆ ಅಲೋವ್ ಮಾಡಿರಲಿಲ್ಲ. ಕಳ್ಳನ ಮಕ್ಕಳು ಅಲೋವೇ ಮಾಡಿರಲಿಲ್ಲ. ಏನ್ ಮಾಡಿದ್ರು? ಫಾರ್ ದ ಫಸ್ಟ್ ಟೈಮ್ ಇನ್ ದ ಇಯರ್ ಆಫ್ 1833 ಇಂಡಿಯನ್ಸ್ಗೆ ಅಲೋ ಮಾಡಬೇಕು ಸಿವಿಲ್ ಸರ್ವಿಸ್ ಆಗ್ಬೇಕಂದ್ರೆ. ನೆಕ್ಸ್ಟ್ ದೇ ಹ್ಯಾವ್ ಸ್ಟಾರ್ಟೆಡ್ ಟು ಥಿಂಕ್ ಓಪನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ದೇ ಹ್ಯಾವ್ ಡಿಸೈಡೆಡ್. ಇವಾಗ ಸದ್ಯ ಇರುವಂತಹ ಯು ಪಿ ಎಸ್ ಸಿ ಅವರು ಏನು ಓಪನ್ ಕಾಂಪಿಟೇಟಿವ್ ಎಕ್ಸಾಮ್ ನಡೆಸ್ತಾರೋ, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ರೇಸು, ರಿಲಿಜನ್, ಜೆಂಡರು, ಪ್ಲೇಸ್ ಆಫ್ ಬರ್ತ್ ಎಲ್ಲ ಬಿಟ್ಟು ನಡೆಸ್ತಾರಲ್ಲ, ಅದೇ ರೀತಿ ಓಪನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನಡೆಸಬೇಕು. ಥ್ರೂ ದ್ಯಾಟ್ ವಿ ಕ್ಯಾನ್ ಹೈರ್ ದ ಸಿವಿಲ್ ಸರ್ವೆಂಟ್ಸ್, ದಟ್ ಟು ಕೆಪೇಬಲ್ ಸಿವಿಲ್ ಸರ್ವೆಂಟ್ ಹೈರ್ ಮಾಡಬಹುದು ಅಂತ ಡಿಸೈಡ್ ಮಾಡಿಬಿಟ್ಟು 1833 ಒಂದು ಡ್ರಾಫ್ಟ್. ಸೊ ಇಟ್ ವಾಸ್, ಅದು ಜಾರಿ ಯಾವಾಗ ಬಂತು? ರೆಗ್ಯುಲೇಟಿಂಗ್ ಆಕ್ಟ್ 1853 ಒಳಗಡೆ ಕೇಮ್ ಇನ್ ಟು ಫೋರ್ಸ್. ರೆಗ್ಯುಲೇಟಿಂಗ್ ಆಕ್ಟ್ 1853 ಅದು
it came into force. So this is the history of civil service. ಯಾವ ರೀತಿ ಇಟ್ ಹ್ಯಾಸ್ ಬಿನ್ ಎಮರ್ಜ್ಡ್. ಮೊದಲು ಹ್ಯಾಲಿಬರಿ ಪೆಟ್ರೋನಾಟ್ ಸಿಸ್ಟಮ್ ಇತ್ತು, ಅದಾದ್ಮೇಲೆ ಓಪನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಯಾವಾಗ ಬಂತು, ವಾಟ್ ವರ್ ದ ಟೈಪ್ಸ್ ಆಫ್ ಸಿವಿಲ್ ಸರ್ವೆಂಟ್ಸ್, ಕೋವನೆಂಟೆಡ್, ಲೋವರ್, ಯಾವ ರೀತಿ ಓಪನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತಂದ್ರು, ಇಂಡಿಯನ್ಸ್ನ ಯಾವಾಗ ಅಲೋ ಮಾಡಿದ್ರು, ದ್ಯಾಟ್ ಯು ಹ್ಯಾವ್ ಟು ರಿಮೆಂಬರ್. ಇಫ್ ಯು ಕ್ಯಾನ್ ರಿಮೆಂಬರ್ ದಿಸ್ ಮಚ್, ಇಷ್ಟು ನಿಮ್ಗೆ ನೆನಪಿಡುತ್ತೆ, ಇಷ್ಟು ನಿಮಗೆ ನಾಲೆಜ್ ತಗೊಳ್ತಾ ಹೋದರೆ ಇಟ್ ಈಸ್ ವೆರಿ ಈಸಿ ಟು ಸ್ಕೋರ್ 100 ಔಟ್ ಆಫ್ 100 ಇನ್ ಯುವರ್ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ಆ್ಯಂಡ್ ಯುವರ್ ಫ್ಯಾಮಿಲಿ ವಿಲ್ ಬಿ ಹ್ಯಾಪಿ. ಅರ್ಥ ಆಗ್ತಿದ್ಯಾ? In my classes, I am not only going to teach what is there in textbook. I am going to teach what is not there in the textbook. I am going to teach what is there in textbook. ಎರಡನ್ನೂ ನಾವು ಮರ್ಜ್ ಮಾಡಿ, ಎರಡನ್ನೂ ನಾವು ಕೊಲಾಬ್ರೇಟ್ ಮಾಡಿ ಓದಿದಾಗಲೇ ಮಾತ್ರ ನಿಮಗೆ ಒಂದು ನಾಲೆಜ್ ಸಿಗುತ್ತೆ, ಪ್ಲಸ್ ಮಾರ್ಕ್ಸ್ ಸಿಗುತ್ತೆ. ನಾಲೆಜ್ ಪ್ಲಸ್ ಮಾರ್ಕ್ಸ್. You are going to get knowledge plus marks. Your future will be brighter. So that is my intention. Adhe nan intention. Please try to remember these things. Is that fine? Artha agtidya everyone? Next note. Ist nodda? So starting from regulating at 1833 inda aita. So covenant civil service ittu, Haliburry patronage system ittu. Already we have seen this, right? Next, what is the term of civil service? Civil service na term andre yenpa? The term of civil service elinda bantu? The term civil service refers to the permanent executive. Civil servants arpa iru permanent executive. So yen sir permanent executive? Ishte pa permanent executive, temporary executive ishte. There are two types of executives are there in India. ಎರಡು ಟೈಪ್ ಆಫ್ ಎಕ್ಸಿಕ್ಯೂಟಿವ್, ಎರಡು ಟೈಪ್ ಆಫ್ ಕಾರ್ಯಗಳಿವೆ. ಒಂದು ಪರ್ಮನೆಂಟ್ ಎಕ್ಸಿಕ್ಯೂಟಿವ್, ಇನ್ನೊಂದು ಟೆಂಪರರಿ ಎಕ್ಸಿಕ್ಯೂಟಿವ್, ರೈಟ್? ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಅಂದ್ರೆ ಏನಪ್ಪಾ? ರಿಟೈರ್ಡ್ ಆಗುವವರೆಗೂ, ತಲೆ ಕೂದ ಬಿಳಿ ಆಗುವವರೆಗೂ, ಸಿವಿಲ್ ಸರ್ವೆಂಟ್ 65 ಇಯರ್ಸ್ ಆಗುವವರೆಗೂ ಅವ್ರನ್ನ ಯಾರು ತೆಗಿಯಕ್ಕೆ ಬರೋದಿಲ್ಲ. ದೇ ಆರ್ ದ ಪರ್ಮನೆಂಟ್ ಮೆಂಬರ್ಸ್. ಅವ್ರನ್ನ ಪ್ರತಿ ವರ್ಷ ಎಲೆಕ್ಷನ್ ಒಳಗಡೆ ನಾವು ವೋಟ್ ಹಾಕ್ಸ್ಬಿಟ್ಟು ಗೆಲ್ಲಿಸ್ಬೇಕು ಅಂತ ಇಲ್ಲ. ಅವ್ರು ಓಪನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೀತಾರೆ, ಗವರ್ಮೆಂಟ್ ಜಾಬ್ ಹಿಡಿದಿರ್ತಾರೆ. ಬಟ್ ಟೆಂಪರರಿ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಯುವರ್ ಮಿನಿಸ್ಟರ್ಸ್ ಅಂತ ಇಟ್ಕೊಡ್ರಿ, ಮಿನಿಸ್ಟರ್ಸ್, ಅಥವಾ ನಮ್ಮ ಪ್ರೈಮ್ ಮಿನಿಸ್ಟರ್ ಅಂತ ಇಟ್ಕೊಡ್ರಿ. ಪ್ರೈಮ್ ಮಿನಿಸ್ಟರ್ ಇಸ್ ಆಲ್ಸೋ ಎಕ್ಸಿಕ್ಯೂಟಿವ್. ಅವ್ರನ್ನ ಪ್ರತಿ 5 ವರ್ಷಕ್ಕೊಂದ್ಸರಿ ನಾವು ಎಲೆಕ್ಟ್ ಮಾಡಬೇಕು. ಈ 5 ವರ್ಷ ಇದ್ರ ನೆಕ್ಸ್ಟ್ 5 ಇಯರ್ಗೆ ಇಫ್ ಈಸ್ ನಾಟ್ ಗೋಯಿಂಗ್ ಟು ಎಲೆಕ್ಟ್, ಹಿ ಈಸ್ ನಾಟ್ ಅನ್ ಎಕ್ಸಿಕ್ಯೂಟಿವ್. ಅವ್ರು ಎಕ್ಸಿಕ್ಯೂಟಿವ್ ಆಗಿರೋದಿಲ್ಲ. ಬಟ್ IAS officer, IPS officer, IFS officer, is they are going to elect every 5 years? No. Up to the age of 65 years, they are permanent. So ಅದಕ್ಕೋಸ್ಕರ ಅವನ್ನ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ. ಸಿವಿಲ್ ಸರ್ವಿಸ್ ಇಸ್ ಅ ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ಪ್ಲೀಸ್ ಟ್ರೈ ಟು ರಿಮೆಂಬರ್ ವಾಟ್ ಈಸ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ಅರ್ಥ ಆಯ್ತಾ? So what we are seeing, civil service refers to the permanent executive. These are permanent executives. The term executive in its broader sense includes chief executive head of the state and the cabinet headed by the prime minister. It also includes a large number of administration officers, rank and file. So very important. So civil service civil service, it refers to the permanent executive. Ishte idikkinta ಜಾಸ್ತಿ ನಿಮಗೆ ಅರ್ಥ ಅವಶ್ಯಕತೆ ಇಲ್ಲ. Civil service is a permanent executive, right? Next, kind of executives. What are the kinds of executive? There are two kinds of executive. First one, political executive, ಇನ್ನೊಂದು permanent executive. Permanent executives, it means civil servants are permanent executives. So for example, ನಿಮ್ಮ MP ಗಳು ಅಥವಾ ನಿಮ್ಮ MLAಗಳು, ನಿಮ್ಮ ಮಿನಿಸ್ಟರ್ಗಳು, prime minister, so these are the political executives. They are not permanent. They are going to scrutinize by every 5 years. ಪ್ರತಿ 5 ವರ್ಷಕ್ಕೊಂದು ಸ್ಕ್ರೂಟನೈಸ್ ಮಾಡ್ತಾರೆ, 5 ವರ್ಷಕ್ಕೊಂದು ಎಕ್ಸಿಕ್ಯೂಟಿವ್ ಅವ್ರು ಏನು ಮಾಡ್ತಾರೆ, ಎಲೆಕ್ಟ್ ಆಗ್ತಾರೆ. ಬಟ್ ಸಿವಿಲ್ ಸರ್ವೆಂಟ್ಸು 65 ವರ್ಷವರೆಗೂ ಅವರೇ ರಾಜ. Right? So there are two types of executives. ಒಂದು political executive, ಇನ್ನೊಂದು permanent executives. Permanent executive is a selected body. The political executive is an elected body. Very important. Permanent executive is a selected body. It means open a competitive exam. ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನಡೆಸಿಬಿಟ್ಟು ಸೆಲೆಕ್ಟ್ ಮಾಡ್ತಾರೆ. ಬಟ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್, ದೀಸ್ ಆರ್ ಎಲೆಕ್ಟ್ ಮಾಡ್ತಾರೆ. ಜನರು ಇವ್ರನ್ನ ಎಲೆಕ್ಟ್ ಮಾಡ್ತಾರೆ. ಎಲೆಕ್ಟೆಡ್ ಬಾಡಿ, ಸೆಲೆಕ್ಟೆಡ್ ಬಾಡಿ. ಅರ್ಥ ಆಗ್ತಿದ್ಯಾ? ವೆರಿ ಸಿಂಪಲ್ ಗೈಸ್. Elected body, selected body. If you are going to remember this much, it's more than enough, right? Under civil service get definition, 1 mark they are going to ask. 1 marks. General body of officials serving under the heads of various department and
known collectively as a civil services. ಏನು ಹೇಳ್ತಾರೆ ಇಲ್ಲಿ? It is a general body. It's a general body of officials serving under the head of the various departments. For example, ಇವಾಗ Ministry of Cultural Education, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ. So these are the departments. ಈ ಡಿಪಾರ್ಟ್ಮೆಂಟ್ಸ್ ಕೆಳಗಡೆ there were many IAS officers were there. ಈ ಡಿಪಾರ್ಟ್ಮೆಂಟ್ಸ್ ತಗೊಳ್ಳುವಂತಹ ಎಲ್ಲ ಡಿಸಿಷನ್ಸ್ ನ these IAS officers they are going to implement it. So that's why they are going to call as executives. And the definition of civil servant it is a general body of officials under the heads various departments. ಸಿಕ್ಕಾಪಟ್ಟೆ ಡಿಪಾರ್ಟ್ಮೆಂಟ್ ಅಂಡರ್ ಒಳಗಡೆ ಒಂದು ಜನರಲ್ ಬಾಡಿ ಆಫ್ ಅಫಿಷಿಯಲ್ಸ್ ಸರ್ವಿಸ್ ಮಾಡ್ತಾ ಇರುತ್ತೆ. ಸೊ ಆ ಬಾಡಿನ ನಾವು ಸಿವಿಲ್ ಸರ್ವಿಸ್ ಅಂತ ಕರಿತೀವಿ. ಇಸ್ ದಟ್ ಫೈನ್? ನೆಕ್ಸ್ಟ್, ವಾಟ್ ಆರ್ ದಿ ಫೀಚರ್ಸ್ ಆಫ್ ಸಿವಿಲ್ ಸರ್ವಿಸ್? ಸಿವಿಲ್ ಸರ್ವಿಸ್ ಫೀಚರ್ಸ್ ಏನಪ್ಪ ನಿಮಗೆಲ್ಲ ಗೊತ್ತು. ಸಿವಿಲ್ ಸರ್ವಿಸ್ ಇಸ್ ಅನ್ ಸೆಲೆಕ್ಟೆಡ್ ಬಾಡಿ, ಇಟ್ ಇಸ್ ಅ ಪರ್ಮನೆಂಟ್ ಬಾಡಿ. ಡೆಫಿನೇಷನ್, ಇಟ್ ಇಸ್ ದಿ ಗ್ರೂಪ್ ಆಫ್ ಅಫಿಷಿಯಲ್ಸ್ serving under the various departments is called a civil service. So what are features of civil service? What are the features of civil service? First one, it is a professional body. Civil service consists of a professional body of officials who are permanent, paid and skilled. Very important. Professional body. The professional anta ಇವರೊಬ್ಬರು professional ಅಂದ್ರೆ ಏನಪ್ಪ, ಅವರು ಪರ್ಮನೆಂಟ್ ಆಗಿರಬೇಕು, ಅವರಿಗೆ ದುಡ್ಡು ಕೊಡಬೇಕು, then they should be skilled ಇರಬೇಕು. How to implement the law? ವಾಟ್ ಇಸ್ ಎ ಜಿಯೋ ಪೊಲಿಟಿಕಲ್ ಇಶ್ಯೂ? ಅದು ಪ್ರತಿಯೊಂದು ಗೊತ್ತಿರ್ಬೇಕು ಅವರಿಗೆ. ಒಂದು ಲಾನ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಆ ಲಾ ಹೆಂಗ್ ಇಂಪ್ಲಿಮೆಂಟ್ ಮಾಡಿ ಗೊತ್ತಿರ್ಬೇಕಲ್ಲ ಅವರಿಗೆ, ದ ಸ್ಕಿಲ್ಸ್ ಇರಬೇಕಲ್ಲ. ಸೊ ಸಿವಿಲ್ ಸರ್ವಿಸ್ ಇಸ್ ಅ ಪ್ರೊಫೆಷನಲ್ ಬಾಡಿ ಇನ್ ವಿಚ್ ದ ಆಫೀಸರ್ಸ್ ಆರ್ ಪರ್ಮನೆಂಟ್, ದೇ ಆರ್ ಪೇಯ್ಡ್ ಅಂಡ್ ದೇ ಆರ್ ಸ್ಕಿಲ್ಡ್ ಒನ್. So this is called professional body. Next to hierarchy. As per the scalar system, each civil servant has the obey to his immediate superior, where high-ranking administrative officers with a discretionary power supervise their subordinates. So this is I am going to tell you in the next class, because ನಿಮಗೆ ಅಲ್ಲಿ hierarchies ನ ಹೇಳಬೇಕು ನಾನು. ಸೊ hierarchy ಅಂತ ಬಂದ ಇಷ್ಟ ತಿಳ್ಕೊಳ್ಳಿ. ಸದ್ಯಕ್ಕೆ ಒಬ್ಬ IAS ಆಫೀಸರ್ ಮೇಲೆ ಇನ್ನೊಬ್ಬರು ಇರ್ತಾರೆ. ಈಗ ಚೀಫ್ ಸೆಕ್ರೆಟರಿ ಇನ್ ದ ಸ್ಟೇಟ್, ಅವ್ರ ಕೆಳಗಡೆ ಎಲ್ಲ IAS ಎಲ್ಲ ಡಿಪಾರ್ಟ್ಮೆಂಟ್ IAS ಆಫೀಸರ್ ಕೆಲಸ ಮಾಡ್ತಿರ್ತಾರೆ. ಚೀಫ್ ಸೆಕ್ರೆಟರಿ ಅಂದ್ರೆ ಇಡೀ ಒಂದು ರಾಜ್ಯಕ್ಕೆ ಏನಪ್ಪ ಚೀಫ್ ಸೆಕ್ರೆಟರಿ ಅವರು. ಈಸ್ ದಿ ಹೈಯರ್ ಮೋಸ್ಟ್ ರ್ಯಾಂಕ್ IAS ಆಫೀಸರ್ ಇನ್ ದ ಸ್ಟೇಟ್. ಅವ್ರ ಕೆಳಗಡೆ ಎಲ್ಲ ಡಿಪಾರ್ಟ್ಮೆಂಟ್ IAS ಆಫೀಸರ್ಸ್ ಕೆಲಸ ಮಾಡ್ತಿರ್ತಾರೆ. ಸೊ ದಿಸ್ ದ ಹೈರಾರ್ಕಿ ಏನು, ಒಬ್ಬರ ಕೆಳಗಡೆ ಇನ್ನೊಬ್ರು. ಸೊ ಬೈ ಡೂಯಿಂಗ್ ದಿಸ್ ಒಂದು ಆನ್ಸರಬಿಲಿಟಿನ ಕ್ರಿಯೇಟ್ ಮಾಡಬಹುದು. ಹೈರಾರ್ಕಿ ಇರುತ್ತೆ ಯಾವತ್ತೂ ಕೂಡ, ಸಿವಿಲ್ ಸರ್ವಿಸ್ ಹೈರಾರ್ಕಿಯಲ್ಲಿ ಇರುತ್ತೆ. ಅರ್ಥ ಆಗ್ತಿದೆ? ಹೈರಾರ್ಕಿ ಇರುತ್ತೆ. ನೆಕ್ಸ್ಟ್, ಪೊಲಿಟಿಕಲ್ ನ್ಯೂಟ್ರಾಲಿಟಿ. Civil servants refrain from political activities. They perform their duties without being aligned to any kind of political regime. ಅಂದ್ರೆ ಇಲ್ಲಿ ಸಿವಿಲ್ ಸರ್ವೆಂಟ್ಸ್ ಅವ್ರು ಯಾವುದು ಪೊಲಿಟಿಕಲ್ ಇರ್ತಾರಲ್ಲ, ಏನು ಹೇಳ್ತಾರೆ, ಯಾವುದು ಪೊಲಿಟಿಕಲ್ ಪಾರ್ಟಿ ಸಂಬಂಧ ಇಲ್ದವರು. neither he is belong to BJP, neither he is belong to Congress, neither he belongs to JDS, nothing. ಯಾವ ಪೊಲಿಟಿಕಲ್ ಪಾರ್ಟಿಗೂ ಸಂಬಂಧ ಇಲ್ಲ. he is having a right to vote. ಅವ್ರು ಯಾರು ಬೇಕು ವೋಟ್ ಮಾಡಬಹುದು every 5 years. but civil servants are politically neutral. ಯಾವುದೋ ಒಂದು ನನಗೆ ಇಷ್ಟ ಆದಂತಹ ಯಾವುದೋ ಒಂದು ಗೌರ್ಮೆಂಟ್ ಬಂತ ಅದ್ರ ಪರಾನೇ ಕೆಲಸ ಮಾಡೋದು. ಆ ಸರ್ಕಾರ ಹೋಯ್ತಾ ಇನ್ನೊಂದು ನನಗೆ ಇಷ್ಟ ಇಲ್ಲ ಸರ್ಕಾರ ಬಂತ, ಸರ್ಕಾರ ಸರಿ ಇಲ್ಲ ಅಂತ ಬೈಯಂಗಿಲ್ಲ. ದೇ ಆರ್ ಪೊಲಿಟಿಕಲಿ ನ್ಯೂಟ್ರಲ್. ದೇರ್ ಡ್ಯೂಟಿ ಇಸ್ ಟು ಇಂಪ್ಲಿಮೆಂಟ್ ದ ಲಾ. ಇಷ್ಟೇ ಅವ್ರ ಕೆಲಸ, ಇದು ಬಿಟ್ಟು ಏನು ಕೆಲಸ ಅವ್ರು ಮಾಡಂಗಿಲ್ಲ. ದಟ್ಸ್ ಅ ಪೊಲಿಟಿಕಲ್ ನ್ಯೂಟ್ರಾಲಿಟಿ ಅಂತ ಕರಿತೀವಿ. ನೆಕ್ಸ್ಟ್, ಅನಾನಿಮಿಟಿ. Civil servants work behind the screen and different from the anonymous, even they work in the government. ನಮ್ಮ MLA MP ಗಳು ನೋಡ್ರಿ, ನಾನು ಅಷ್ಟು ಕೆಲಸ ಮಾಡಿದ್ದೀನಿ, ನಾನು ಇಷ್ಟು ಕೆಲಸ ಮಾಡಿದ್ದೀನಿ, ನಾನು ಅದು ಕೊಟ್ಟಿದ್ದೀನಿ, ಇದಕ್ಕೂ ಎಲ್ಲ ಹೇಳ್ತಿರ್ತಾರೆ. ಬಟ್ ಯಾವ ಥರ ಕೇಳಿದ್ರ ಸಿವಿಲ್ ಸರ್ವೆಂಟ್ಸ್ ಬಂದ್ಬಿಟ್ಟು IAS IPS ಅವರು ನಾನು ಅದು ಮಾಡಿದೆ, ನಾನು ಅಷ್ಟು ಮಾಡಿದೆ, ನಾನು ಇಷ್ಟು ಕೆಲಸ ಹೇಳ್ತಾರೆ? ನೋ, ದೇ ಆರ್ ಆಲ್ವೇಸ್ ಗೋಯಿಂಗ್ ಟು ವರ್ಕ್ ಬಿಹೈಂಡ್ ದ ಸ್ಕ್ರೀನ್ ಹಿಂದ್ಗಡೆ ಕೆಲಸ ಮಾಡ್ತಾರೆ. ದ ಆಕ್ಚುಯಲ್ ವರ್ಕರ್ಸ್ ಆಫ್ ಇಂಡಿಯಾ, ದಟ್ ಈಸ್ ಸಿವಿಲ್ ಸರ್ವೆಂಟ್ಸ್. actual workers ಅವರು. So always they are going to work in the behind the screen. That is called anonymity. ಯಾರಿಗೂ ಗೊತ್ತಾಗಲ್ದೆ ಕೆಲಸ ಮಾಡ್ತಾರೆ, because they treat themselves as the servants of the government, servants of the people, right? Because they are permanent, they are skilled, they are paid. That is anonymity ಒಳಗೆ ಕೆಲಸ ಮಾಡ್ತಿರ್ತಾರೆ. The next one, impartiality. ಅವರು ಯಾರಿಗೂ ಇಂಪಾರ್ಷಿಯಲ್ ಮಾಡೋದಿಲ್ಲ. ದ ಸಿವಿಲ್ ಸರ್ವೆಂಟ್ ಹ್ಯಾವ್ ಟು ಅಪ್ಲೈ ದ ಲಾಸ್ ಆಫ್ ದ ಸ್ಟೇಟ್ ವೈಲ್ ಪರ್ಫಾರ್ಮಿಂಗ್ ದ ಡ್ಯೂಟೀಸ್ ವಿತೌಟ್ ಶೋಯಿಂಗ್ ಎನಿ ಫೇವರ್, ಬಯಾಸ್ ಆರ್ ಪರ್ಫಾರ್ಮೆನ್ಸ್ ಟು ಎನಿ ಗ್ರೂಪ್ ಆಫ್ ಡಿಸೆಕ್ಟಿವ್. ಏನ್ ಹೇಳ್ತಾರೆ ಇಲ್ಲಿ, ಈಗ ಯಾವುದೋ ಒಂದು ಲಾ ಬಂತು, ಮನೆಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಒಂದು ಲಾ ಬಂದ ತಿಳ್ಕೊಡಿ.
ಇವಾಗ ಬಂದಿದ್ದ ಲಾ ಹೇಳ್ತಿಲ್ಲ ನಾನು, ಒಂದು ಲಾ ಬಂತು ಅಂತ ತಿಳ್ಕೊಡ್ರಿ. ಯಾವೊಬ್ಬ ಸಿವಿಲ್ ಸರ್ವಿಸ್ ಇದ್ದಾರೆ, ಹಿ ಬಿಲಾಂಗ್ ಟು ಒನ್ ಸಮ್ ಅದರ್ ಕಮ್ಯುನಿಟಿ, ಯಾವುದೋ ಒಂದು ಕಮ್ಯುನಿಟೀಸ್ ಅವರು ಹಿ ಬಿಲಾಂಗ್ ಟು ಒಂದು ಕಮ್ಯುನಿಟಿ. ಹಿಸ್ ಡ್ಯೂಟಿ ಇಸ್ ಟು ಎಕ್ಸಿಕ್ಯೂಟ್ ದ್ಯಾಟ್. ಮನೆಗೆ 2,000 ರೂಪಾಯಿ ಕೊಡ್ಬೇಕು, ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು ಇವಾಗ. ಫೈನ್. ಸೊ ಇದು ಲಾ ಅಂತ ತಿಳ್ಕೊಡ್ರಿ. ಅದು ನಿಜ ಲಾ ಆಗೋದಿಲ್ಲ, ಬಟ್ ಒಂದು ಲಾ ಬಂದಿದೆ, ಮನೆಗೆ 2,000 ರೂಪಾಯಿ ಕೊಡಬೇಕು ಇವಾಗ ಅಂತ ಒಂದು ಲಾ ಬಂತು. ಅದನ್ನ ಎಕ್ಸಿಕ್ಯೂಟ್ ಯಾರು ಮಾಡಬೇಕು? ಸಿವಿಲ್ ಸರ್ವೆಂಟ್ ಎಕ್ಸಿಕ್ಯೂಟ್ ಮಾಡಬೇಕು. ಒಂದು ಲಾ ಇದೆ. ಆ ಸಿವಿಲ್ ಸರ್ವೆಂಟ್ ಒಂದು ಕಮ್ಯುನಿಟಿ, ಯಾವುದೋ ಒಂದು ಪರ್ಟಿಕ್ಯುಲರ್ ಎ ಅನ್ನೋ ಒಂದು ಕಮ್ಯುನಿಟಿಗೆ ಸೇರಿದಾನೆ. ಟ್ರೀಟ್ ಮಾಡಿ ಅಷ್ಟೇ, ಅಷ್ಟೇ ಅರ್ಥ ಅನ್ಕೊಳ್ರಿ. ಅವನೇನು ಮಾಡಬಾರ್ದು, ನನ್ನ ಕಮ್ಯುನಿಟಿ ಅಷ್ಟೇ ಜಾಸ್ತಿ ದುಡ್ಡು ಕೊಡ್ತೀನಿ, ನಾನು 2,000 ಇದ್ರೆ ನಾನು 3,000 ಕೊಡ್ತೀನಿ, ಮಾಡೋಕ್ಕಾಗುತ್ತಾ? ನೋ. ಬಿಕಾಸ್ ಹಿ ಶುಡ್ ನಾಟ್ ಬಿ ಬಯಾಸ್ಡ್. ಯಾವುದು ಅವ್ರ ಪರ್ಟಿಕ್ಯುಲರ್ ಕಮ್ಯುನಿಟಿ, ಪರ್ಟಿಕ್ಯುಲರ್ ರಿಲಿಜನ್, ಪರ್ಟಿಕ್ಯುಲರ್ ಜೆಂಡರ್, ಪರ್ಟಿಕ್ಯುಲರ್ ಪ್ಲೇಸ್ ಆಫ್ ಯಾವ ಬೇಸಿಸ್ ಮೇಲೆ ಹಿ ಶುಡ್ ನಾಟ್ ಬಿ ಬಯಾಸ್ಡ್ ಇರಬಾರ್ದು. ಹಿ ಶುಡ್ ಬಿ ಇಂಪಾರ್ಷಿಯಲ್ ಆಗಿರಬೇಕು. If he is going to work impartially, then only he is true civil servant. So these are some of the features of civil servants in India. These are some of the features of civil servants in India. ಅರ್ಥ ಆಗ್ತಿದ್ಯಾ? Is that fine? ಏನೋ questions ಇದೆಯಾ? ಬೇಗ. I just want everybody to ask me. If you have any questions, please ask me. ಹೇಳಪ್ಪ ಬೇಗ. Any questions? ಇದರ ಕ್ವಶನ್ಸ್ ಇದೆಯಾ? ನೋ ಕ್ವಶನ್ಸ್? ವೆರಿ ಗುಡ್, ವೆರಿ ಗುಡ್, ಫೈನ್. ಸೊ ಚಲೋ, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ಟರ್ಮಿನಾಲಜೀಸ್ ಅಂಡ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮಷಿನ್ ನೋಡಿದೆ. ಅಂದರೆ ಯಾರು ಅಡ್ಮಿನಿಸ್ಟ್ರೇಷನ್, ಟ್ರೂ ಅಡ್ಮಿನಿಸ್ಟ್ರೇಷನ್ ಯಾರು ಮಾಡ್ತಾರೆ, ಸೊ ಇದೆಲ್ಲ ನೋಡಿದ್ವಿ, ರೈಟ್? ಸೊ ಇನ್ ಟುಮಾರೋಸ್ ಕ್ಲಾಸ್ ವಿಲ್ ಟ್ರೈ ಟು ಸಿ the next step of administrative machineries. What are the different hierarchy of a civil service? What are different departments in the government? So who is prime minister, who is president? We want to see all these things in tomorrow class. ನಾಳೆ ಕ್ಲಾಸ್ ಅಲ್ಲಿ ನೋಡುವ. ಯಾರು ಇವತ್ತಿನ ಕ್ಲಾಸ್ ನ ನೋಡ್ತಿದ್ದೀರಾ, I just want to thank everyone. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಮ್ಮನ್ನ ನೀವು ಸಪೋರ್ಟ್ ಮಾಡಿ, ನಮ್ಮನ್ನ ಕೈ ಹಿಡ್ಕೊಂಡು ಹೋದ್ರೇನೆ ಮಾತ್ರ ನಾವು ಬೆಳೆಯೋಕ್ಕೆ ಸಾಧ್ಯ. ಆಮೇಲೆ ನಿಮ್ಮನ್ನ ರೀಚ್ ಆಗಕ್ಕೆ ಸಾಧ್ಯ. ಸೊ ನಿಮ್ಮ ಎಲ್ಲ ಸ್ಟೂಡೆಂಟ್ಸ್ ನಾವು ರೀಚ್ ಆಗಬೇಕಾದ್ರೆ ವಾಟ್ ಯು ಹ್ಯಾವ್ ಟು ಡೂ, ಬೇಗ ಲೈಕ್ ಮಾಡ್ಬೇಕು ಕ್ಲಾಸ್ನ. ಸೆಕೆಂಡ್ ಥಿಂಗ್, ಶೇರ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ಗೆ. ದ್ಯಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಶೇರ್ ಮಾಡಿ, ದೋಸ್ ಹೂ ಆರ್ ಸ್ಟಡಿಂಗ್ ಇನ್ ಸೆಕೆಂಡ್ PUC ಪೊಲಿಟಿಕಲ್ ಸೈನ್ಸ್ ನೋಡೋರಿಗೆ ಶೇರ್ ಮಾಡಿರಿ. ಇಫ್ ದೇ ವಾಂಟ್ ಟು ಗೆಟ್ 100 out of 100, ದೇ ಹ್ಯಾವ್ ಟು ಅಟೆಂಡ್ ದ ಕ್ಲಾಸ್. ದೇ ಹ್ಯಾವ್ ಟು ಅಟೆಂಡ್ ಕ್ಲಾಸಸ್. 100 out of 100 ಬೇಕಾದ್ರೆ ಬರ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ ಚಾನಲ್ನ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಸೊ ದಟ್ ನಿಮಗೆ ರೆಗ್ಯುಲರ್ ಅಪ್ಡೇಟ್ ಸಿಗುತ್ತಾ ಇರುತ್ತೆ. ಲೈಕ್ ಮಾಡ್ಕೊಡ್ರಿ ಕ್ಲಾಸ್ನ, ಫಸ್ಟ್ ಲೈಕ್ ಮಾಡ್ಕೊಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೇನೆ ನಾನು. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ನಾಳೆ ಕ್ಲಾಸಲ್ಲಿ ಮತ್ತೆ ಬಂದು ಮೀಟ್ ಆಗ್ತೀನಿ. Until then, in the words of Unacademy, let's crack PU board examination. Until next time, God bless you and Jai Hind.